ಲಾಸ್ಟ್ ಟೈಮ್ ನಾನು ತಿರುಪತಿಗೆ ಹೋಗಿದ್ದಾಗ ಸಿಕ್ಕಾಪಟ್ಟೆ ಹುಷಾರು ತಪ್ಪಿ ಐ ಫೆಲ್ ಸಿಕ್. ಇನ್ಫೆಕ್ಷನ್ ಎಲ್ಲ ಆಗಿ, ಥ್ರೋಟ್ ಇನ್ಫೆಕ್ಷನ್ ಎಲ್ಲ ಆಗಿತ್ತು. ಇವಾಗ ನೀವು ಹೋಗಿದ ತಕ್ಷಣ ಎಲ್ಲೋ ಒಂದು ಕಡೆ ಚೆಕ್ ಇನ್ ಆಗ್ತೀರಾ. ದ ಫಸ್ಟ್ ಮೀಲ್ ಇಟ್ಸ್ ಡೋಂಟ್ ಗಿವ್ ಇಟ್ ಟು ದ ಬೇಬಿ. ನಿಮಗಿಂತ ಚೆನ್ನಾಗಿ ನಿಮ್ಮ ಮಗುನ ಕೇರ್ ಮಾಡೋಕ್ಕೆ ಬೇರೆ ಯಾರ ಕೈಯಲ್ಲೂ ಸಾಧ್ಯ ಇಲ್ಲ. Hello. ಇವತ್ತು I thought I'll document what I carry for my baby when I'm traveling. ತುಂಬ ಜನದ ಮೆಸೇಜಸ್ ಬಂದಿತ್ತು ನಂಗೆ ಇನ್ಸ್ಟಾಗ್ರಾಮಲ್ಲಿ. ನೀವು ನಿಮ್ಮ ಮಗುಗೆ ಏನೆಲ್ಲ ಕ್ಯಾರಿ ಮಾಡ್ತೀರಾ ಟ್ರಾವೆಲ್ ಮಾಡೋವಾಗ ಅಂತ ಹೇಳಿ, ಪ್ಲೀಸ್ ಅದೊಂದು ವೀಡಿಯೋ ಮಾಡಿ ಅಂತ. ಇದು ಮೇ ಬಿ ಯು ಗೈಸ್ ಹ್ಯಾವ್ ಟು ಸೇವ್ ಫಾರ್ ಯುವರ್ ನೆಕ್ಸ್ಟ್ ಟ್ರಿಪ್. And you'll have everything that you need, travel essentials anta hagbodu for my baby. So come on, let's get going. Actually ivaga time 11 ಕಾಲ್ ಆಗಿದೆ. ನನ್ನ ಮಗಳನ್ನ ಮಲಗಿಸಿ ಬಂದಿದ್ದೀನಿ ನಾನು. ಸೊ ಸ್ವಲ್ಪ ಮೆತ್ತಗೆ ಮಾತಾಡ್ತಾ ಇದ್ದೀನಿ, ಬಟ್ ನಾನು ಇನ್ನೊಂದು ರೂಮಲ್ಲಿದ್ದೀನಿ, ಸೊ ದ್ಯಾಟ್ಸ್ ಲಿಟಲ್ ಸೇಫರ್ ಫಾರ್ ಮೀ. ಆದರೂ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಅನದರ್ ಮೇನ್ ಥಿಂಗ್, ನಾವು ಪ್ಯಾಕ್ ಮಾಡೋದಕ್ಕೆ ಮುಂಚೆ ನಿಮ್ಗೆ ಏನು ಹೇಳಬೇಕು ಅಂದರೆ, ನಾನು ಯೂಶ್ವಲಿ ಇಲ್ಲಿ ನೋಡಿ, ಕ್ಯಾನ್ ಯು ಗೈಸ್ ಸಿ ಟ್ರಾವೆಲ್ ಎಸೆನ್ಷಿಯಲ್ಸ್ ಅಂತ ಒಂದು ನೋಟ್ಸಲ್ಲಿ ಹಾಕೊಂಡ್ಬಿಟ್ಟಿದ್ದೀನಿ. ಎವ್ರಿಥಿಂಗ್ ದಟ್ ಐ ನೀಡ್ ಟು ಕ್ಯಾರಿ. ಆ್ಯಂಡ್ ಇದೊಂಥರ ನನ್ನ ಚೆಕ್ ಲಿಸ್ಟ್ ಥರ, ಸೊ ದಟ್ ಐ ಡೋಂಟ್ ಎಂಡ್ ಅಪ್ ಫರ್ಗೆಟಿಂಗ್ ಎನಿಥಿಂಗ್. ಯೂಶ್ವಲಿ ನಾನು ಹಾಗೆ ಮಾಡೋದು. ಸೊ ಇವಾಗ ನಾನು ನಿಮಗೆ ಅಪ್ರಾಕ್ಸಿಮೇಟ್ಲಿ ಒಂದು 2-3 ಡೇಸ್ಗೆ ಏನೇನು ತೊಗೊಂಡು ಹೋಗ್ತೀನೋ ಅದನ್ನು ತೋರಿಸ್ತೀನಿ. ಬಟ್ ಐ ಫೀಲ್ ಇಟ್ಸ್ ಆಲ್ ದ ಸೇಮ್. ನಾವು ಕಮ್ಮಿ ದಿನಕ್ಕೆ ಹೋದ್ರು ಜಾಸ್ತಿ ದಿನಕ್ಕೆ ಹೋದ್ರು ಬಟ್ಟೆ ಒಂದು ಜಾಸ್ತಿ ಆಗುತ್ತೆ ವಿನಃ ನಥಿಂಗ್ ಎಲ್ಸ್ ಆ್ಯಕ್ಚುಲಿ ಮ್ಯಾಟರ್ಸ್ ಆ್ಯಂಡ್ ನಥಿಂಗ್ ಎಲ್ಸ್ ಚೇಂಜಸ್ ಆ್ಯಕ್ಚುಲಾಗಿ. ಸೊ ಲೆಟ್ಸ್ ಸ್ಟಾರ್ಟ್. ಸೊ ಫಸ್ಟು ಸ್ಲರ್ಪ್ ಫಾರ್ಮ್ ಅವ್ರದ್ದು ಸೀರಿಯಲ್ ಇಟ್ಕೊಂಡಿದ್ದೀನಿ. ಏನಂದರೆ ಇದನ್ನು ನಾನೊಂದು ಈ ಥರ ಪಾಲಿಥಿನ್ ಬ್ಯಾಗಲ್ಲಿ ಹಾಕಿರ್ತೀನಿ. ಇವಾಗಲೂ ಪರವಾಗಿಲ್ಲ, ಬಟ್ ಈಗ ನಾನು ಓಪನ್ ಮಾಡಿ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ರಬ್ಬರ್ ಬ್ಯಾಂಡ್ಸ್ ಇಟ್ಕೊಂಡಿದ್ರು, ನಾವು ಅದನ್ನ ಕ್ಲೀನಾಗಿ ಟೈಮ್ ಮಾಡಿದ್ರು. ಸುಮ್ಮನೆ ಇನ್ ಕೇಸ್ ಚೆಲ್ಲಿದ್ರೆ, ಇನ್ ಕೇಸ್ ಹೊರಗಡೆ ಸ್ಪಿಲ್ ಆದರೆ ಬೇರೆ ಬಟ್ಟೆಗಳೆಲ್ಲ ಆಗಬಾರ್ದು ಅನ್ನೋದಕ್ಕೋಸ್ಕರ ಐ ಜಸ್ಟ್ ಹೊರಗಡೆ ಮಾಡಿ ನಾವು ಪಾಲಿಥಿನ್ ಬ್ಯಾಗ್. ಆ್ಯಂಡ್ ಇದು ಹೇಳೋದ್ರ ನೆನಪಾಯಿತು, ಐ ಆಲ್ಸೋ ಕ್ಯಾರಿ ಅ ಫ್ಯೂ ರಬ್ಬರ್ ಬ್ಯಾಂಡ್ಸ್ ವಿತ್ ಮೀ. ಸೊ ಜಸ್ಟ್ ಇನ್ ಕೇಸ್ ಬೇಕಾದರೆ ಎಮರ್ಜೆನ್ಸಿ ಅಂತ, ಯಾವಾಗಲೂ ಇಟ್ಕೊಂಡಿದ್ರೆ ಬೆಟರ್ ಅಂತ ಹೇಳಿ ನಂದೇನು ಕಪ್ ಆ್ಯಂಡ್ ಸ್ಪೂನ್ ಕ್ಯಾರಿ ಮಾಡ್ತೀನಿ. ಅವಳಿಗೆ ಅದು ಇರತ್ತೆ ಆಬ್ವಿಯಸ್ಲಿ, ಆದರೂ ಐ ಡೋಂಟ್ ವಾಂಟ್ ಟು ಟೇಕ್ ರಿಸ್ಕ್ ಅಂತ ಅಷ್ಟೇ. ಹಿಯರ್ ಇಸ್ ಹರ್ ಬೇಬಿ ಶ್ಯಾಂಪೂ, ಬೇಬಿ ಆಯಿಲ್, ಅವಳದು ಫೇಸ್ ಕ್ರೀಮ್, ಪೌಡರ್. ನಾನು ಅವಳ ಪೌಡರ್ನ ಇದರ ಒಂದು ಬಾಕ್ಸಲ್ಲಿ ಹಾಕಿದ್ದೀನಿ. ಸೆಟಫಿಲ್ ದ ಪೌಡರು, ಬಟ್ ದಿಸ್ ಬಿ ಈಸಿಯರ್ ಫಾರ್ ಮೀ ಟು ಅಪ್ಲೈ ಅಂದ್ಬಿಟ್ಟು. ಹಾಗೆ ಅದರಲ್ಲಿ ಐ ಆಲ್ಸೋ ಹ್ಯಾವ್ ಹರ್ ಕಾಜಲ್. ಇದೆರಡು ಇಟ್ಕೋತೀನಿ. ಅವಳು ನೇಲ್ ಕಟ್ಟರ್ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಎಲ್ಲ ಮಕ್ಕಳಿಗೂ ಹಾಗೆ ಅನಿಸುತ್ತೆ, ಬಟ್ ನನ್ನ ಮಗಳಂತೂ 2 ದಿನ ಒಂದ್ಸತಿ ಒಬ್ಬರು ಬೆಳೆದ್ಬಿಡುತ್ತೆ. ಎಷ್ಟೇ ನಾನು ಫಾಸ್ಟಾಗಿ ಅಂದರೆ ಫ್ರೀಕ್ವೆಂಟಾಗಿ ಟ್ರಿಮ್ ಮಾಡಿದ್ರು ಅದು ತುಂಬ ಬೇಗ ಬೆಳೆಯುತ್ತೆ. ಇಟ್ಸ್ ಅ ಗುಡ್ ಥಿಂಗ್ ಅಂತ ಹೇಳ್ತಾರೆ ಡಾಕ್ಟರ್ಸು. ಆದರೂ ಇಟ್ಕೊಂಡಿರಬೇಕು. ಉಪ್ಪು ದೃಷ್ಟಿ ತೆಗೆಯೋಕ್ಕೆ ಆಗಿರ್ಬೋದು, ಅಥವಾ ಅಡುಗೆಗೆ ಆಗಿರ್ಬೋದು, ಯಾವುದಕ್ಕೆ ಆಗಿರ್ಬೋದು, ಜಸ್ಟ್ ಇನ್ ಕೇಸ್ ಅಂತ ಅದೊಂದು ಜಿಪ್ ಲಾಕ್ ಪ್ಯಾಕೇಜ್ ಬರುತ್ತೆ. ಸೊ ದಟ್ಸ್ ಈಸಿಯರ್. ಚಂದು ಅದು ಅಂತ ತಲೆನೋವು ಇರಲ್ಲ. ಐ ಆಲ್ಸೋ ಕ್ಯಾರಿ ಹಬ್ಬಿಬ್ ಊಟ ಮಾಡಿಸೋವಾಗ ಅಂತ. ಆ್ಯಂಡ್ ಇವಾಗ ಹೊಸದಾಗಿ ಒಂದು ಚಪ್ಪಲ್. ಇದು ನಾನು ಎಲ್ಲೂ ಯೂಸ್ ಮಾಡಿಲ್ಲ, ಅಂದರೆ ತೊಗೊಂಡು ಹಾಕಿದ್ದೀನಿ ಒಂದ್ಸತಿ, ಬಟ್ ಕೆಳಗೆ ಬಿಟ್ಟಿಲ್ಲ. ಸೊ ಐ ಜಸ್ಟ್ ಕೀಪಿಂಗ್ ಇಟ್ ಲೈಕ್ ದ್ಯಾಟ್. ಬಟ್ ಆಮೇಲೆ ಅಲ್ಲಿ ಇವಾಗ ನಾನು ಹೋದಾಗ ಯೂಸ್ ಮಾಡಿದ್ರೆ ಐ ಜಸ್ಟ್ ಪುಟ್ ಇಟ್ ಇನ್ ಒನ್ ಶೂ ಬ್ಯಾಗ್. ನಾನು ಹಾಗೆ ಇಟ್ಕೊಳ್ಳಲ್ಲ. ಜಸ್ಟ್ ಲೈಕಿಂಗ್ ಯು ಗೈಸ್ ನೋ. ಅದನ್ನು ಬಿಟ್ಟು ಒಂದೆರಡು ಲಂಗೋಟ್ ಥರ ಕಟ್ಟೋದಕ್ಕೆ ಸಾಫ್ಟಾಗಿರೋ ಕಾಟನ್ ಕ್ಲಾತ್ ಇಟ್ಟಿದ್ದೇನೆ. ಟವಲ್ ಸ್ನಾನಕ್ಕೆ. ಆಮೇಲೆ ನಾವು ಮಕ್ಕಳ ಜೊತೆ ಟ್ರಾವೆಲ್ ಮಾಡೋವಾಗ
ಎಷ್ಟು ಜಾಸ್ತಿ ಬಟ್ಟೆ ಆಗುತ್ತೋ ಅಷ್ಟು ಜಾಸ್ತಿ ತೊಗೊಂಡು ಹೋಗಿ, ಅಂದರೆ 3 ದಿನಕ್ಕೆ ಇವಾಗ ಒಂದು 20-25 ಬಟ್ಟೆ ತೊಗೊಂಡು ಹೋಗ್ಬೇಕು ಅಂತಲ್ಲ, ಬಟ್ ನಾವು ಎಷ್ಟು ಯೂಶ್ವಲಾಗಿ ಯೂಸ್ ಮಾಡ್ತೀವೋ ಅದಕ್ಕಿಂತ ಒಂದು 3-4 ಬಟ್ಟೆ ಜಾಸ್ತಿನೇ ಇಟ್ಕೊಂಡಿರಿ. ಸೊ ದ್ಯಾಟ್ ನಾವು ವಾಪಸ್ ತಂದರೂ ಪರವಾಗಿಲ್ಲ, ಆದರೆ ಇನ್ ಕೇಸ್ ಅವರು ನಾವು ಸುಸು ಪಾಟಿ ಮಾಡಿಕೊಂಡ್ರೆ ಅಥವಾ ಏನೋ ಚಲ್ಕೊಂಡ್ರೆ ತಿನ್ನೋವಾಗ ಏನೋ ಒಂದು ಆದ್ರೂ ಯೋಚನೆ ಇರಲ್ಲ, ನನ್ನ ಹತ್ರ ಬಟ್ಟೆ ಇಲ್ಲ, ಏನು ಮಾಡೋದೀಗ ಒಂಥರ ಇರಲ್ಲ. ಹಾಗಾಗಿ ಜಸ್ಟ್ ಕ್ಯಾರಿ ಫ್ಯೂ ಕ್ಲೋತ್ಸ್ ಫಾರ್ ಎಮರ್ಜೆನ್ಸಿ, ಎಕ್ಸ್ಟ್ರಾ ಕ್ಲೋತ್ಸ್ ಫಾರ್ ಎಮರ್ಜೆನ್ಸಿ. ಆಮೇಲೆ ನಾನು ತುಂಬ ಹೇರ್ ಬ್ಯಾಂಡ್ಸ್ ಥರ ತೊಗೊಂಡಿದ್ದೆ ಒಳಗೆ, ಬಟ್ ಇವಾಗ ಒಂದು ಸೆಕೆ ಅದರಿಂದ ಹಾಕೋಕ್ಕಾಗಲ್ಲ, ಇನ್ನೊಂದು ಅವಳಿಗೆ ಸ್ವಲ್ಪ ಗೊತ್ತಾಗೋದ್ರಿಂದ ಎಳಿತಾಳೆ, ತೆಗೆದುಬಿಟ್ಟು ಅದ್ರಲ್ಲಿ ಆಟಾಡೋಕ್ಕೆ ಹೋಗ್ತಾಳೆ, ಹಾಕ್ತಾಳೆ ಮಾಡ್ತಾಳೆ. ಸೊ ಸುಮ್ಮನೆ ಆಸೆಗೆ ಇದು ಒಂದು ಇಟ್ಕೊಂಡಿದ್ದೀನಿ. ಐ ಆಮ್ ಶೋರ್ ಅವಳು ಇದನ್ನು ಹಾಕ್ಕೊಳ್ಳಲ್ಲ, ಬಟ್ ಸುಮ್ಮನೆ ನನ್ನ ಆಸೆಗೆ ನಾನು ಇಟ್ಕೊಂಡಿದ್ದೀನಿ. ಅದನ್ನು ಬಿಟ್ಟು ಥರ್ಡ್, ದಿಸ್ ಇಸ್ ಅಗೇನ್ ವೆರಿ ವೆರಿ ಇಂಪಾರ್ಟೆಂಟ್. ಇದು ಒಂದು ಮೆಡಿಸಿನ್ ಪೌಚ್ ಅವಳದು, ಬೇಸಿಕ್ ಮೆಡಿಸಿನ್ಸ್ ಎಲ್ಲ ಇರೋದಿದೆ. ಥರ್ಮಾಮೀಟರ್ ಇದೆ, ಆಮೇಲೆ ಒಂದು ಮಸ್ಕಿಟೋ ರೆಪಲೆಂಟ್ ಪ್ಯಾಚ್ ಇದೆ, ಆಲ್ ಬೇಸಿಕ್ ಕ್ಯಾಲ್ಪಾಲ್ ಇದೆ, ಜ್ವರ ಗಿಡ ಬಂತು ಅಂದರೆ ಅಂತ, ಆಮೇಲೆ ಕಾಲಿಕೇರ್ ಇದೆ. ಇದು ಅವಳಿಗೆ ಎವ್ರಿಡೇ ಹಾಕೋ ವಿಟಮಿನ್ D3 ಆ್ಯಂಡ್ ಮಲ್ಟಿವೈಟಮಿನ್ ಡ್ರಾಪ್ಸ್ ಇದೆ. ಆ್ಯಂಡ್ ಇದು ಯಾವುದೂ ನಾನು ಸಜೆಸ್ಟ್ ಮಾಡ್ತಾ ಇಲ್ಲ ಈ ಮೆಡಿಸಿನ್ಸ್ನು. ಪ್ಲೀಸ್ ನಿಮ್ಮ ಡಾಕ್ಟರ್ ಅಡ್ವೈಸ್ ಮೇಲೆ ಯೂಸ್ ಮಾಡಿ. ಬಟ್ ನನಗೆ ಡಾಕ್ಟರ್ ಹೇಳಿರೋದು ನಾನು ಜನರಲಾಗಿ ಕ್ಯಾರಿ ಮಾಡುವಂಥ ಬೇಸಿಕ್ ಮೆಡಿಸಿನ್ಸ್ ಇದು. ನಾನು ಜಸ್ಟು ತೋರಿಸ್ತಿದ್ದೀನಿ ಸೊ ದ್ಯಾಟ್ ನಿಮಗೆ ಇನ್ ಕೇಸ್ ಹೆಲ್ಪ್ ಆದರೆ ಅದಕ್ಕೋಸ್ಕರ. ಕೋಲ್ಡ್ಗೆ ಅಂತ ಸಮ್ ರೆಸ್ಟ್ ಇದೆ. ಐ ಆಲ್ಸೋ ಹ್ಯಾವ್ ಮ್ಯೂಕೊಲೈಟ್, ಕೆಮ್ಮಿಗೆ, ಈ ಥರ ಬೇಸಿಕ್ ಮೆಡಿಸಿನ್ಸ್ ಇದೆ ಅವಳು. ಆಮೇಲೆ ರೀಸೆಂಟಾಗಿ ಅವ್ಳು ಕಣ್ಣು ಉಜ್ತಾ ಇದ್ಲು ತುಂಬ. ಸೊ ನಮ್ಮ ಡಾಕ್ಟ್ರು ಇದನ್ನು ಕೊಟ್ಟಿದ್ರು, ಇನ್ಫೆಕ್ಷನ್ ಆಗಿರಬಹುದು ಅಂತ. ಇದಕ್ಕೆ ಹಾಕಲ್ಲ, ಆದರೂ ಎಮರ್ಜೆನ್ಸಿಗೆ ತೆಗೆದುಕೊಳ್ತಿದ್ದೀನಿ ಐ ಡ್ರಾಪ್ ಅಂತ. ಸೊ ಯಾ, ದ್ಯಾಟ್ಸ್ ಇಟ್. ಅವಳು ಬೇಸಿಕ್ಸ್ ಇದು ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. ಆಮೇಲೆ ಅವ್ಳು ಡೈಪರ್ ನಾನು ಡೈಪರ್ ಬ್ಯಾಗ್ ಕ್ಯಾರಿ ಮಾಡ್ತೀನಿ, ಬಟ್ ಆ ಹೋಲ್ ಡೈಪರ್ ಪ್ಯಾಕ್ ತೊಗೊಂಡು ಹೋಗೋಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ಈ ಥರ ಒಂದು ಜಿಪ್ಲಾಕ್ ಬ್ಯಾಗಲ್ಲಿ ಎಷ್ಟು ನಿಮಗೆ ಬೇಕು ಅನ್ಸುತ್ತೋ ಅಷ್ಟು ಇಟ್ಕೊಳ್ಳಿ. ನಿಮಗೆ ಎಷ್ಟು ಬೇಕು ಅಂದರೆ ಅಲ್ಲೂ ಸಿಗುತ್ತೆ, ನೀವೆಲ್ಲೇ ಹೋದರೂ ಯೂಶ್ವಲಿ ಎಲ್ಲ ಕಡೆ ಸಿಗುತ್ತೆ. ಆದರೂ ಟು ಬಿ ಆನ್ ದ ಸೇಫರ್ ಹ್ಯಾಂಡ್, ಕ್ಯಾರಿ ದಿಸ್. ನೆಕ್ಸ್ಟು ನಾನು ಡೈಪರ್ ಬ್ಯಾಗಲ್ಲಿ ಏನೇನು ತೊಗೊಂಡಿರ್ತೀನಿ ಅಂತ ತೋರಿಸ್ಬಿಡ್ತೀನಿ. ಇವಾಗ ಇಫ್ ಯು ಆರ್ ಟ್ರಾವೆಲಿಂಗ್ ಬೈ ಫ್ಲೈಟ್ ಆರ್ ಈವನ್ ಬೈ ಕಾರ್, ಯಾವುದ್ರಲ್ಲೇ ಆದರೂ ಜಸ್ಟ್ ಟು ಕೀಪ್ ಯುವರ್ ಕಿಡ್ಸ್ ಎಂಟರ್ಟೈನ್, ಒಂದೆರಡು ಟಾಯ್ಸು, ಒಳ್ಳೆ ಒಂದು ಬುಕ್ ಇದೆ ಈ ಥರ. ಸೊ ಇದು ತುಂಬ ಇಷ್ಟ, ಯಾಕಂದರೆ ಇದರಲ್ಲಿ ಈ ಥರ ನೋಡಿ ಎಲ್ಲ ಹೊರಗೆ ಬರುತ್ತೆ. ಸೊ ಈ ಥರ ಯಾವುದಾದ್ರೂ ಸಮಥಿಂಗ್ ಟು ಕೀಪ್ ದ ಕಿಡ್ ಎಂಟರ್ಟೈನ್ ನಾನು ಕ್ಯಾರಿ ಮಾಡ್ತೀನಿ. ನೀವು ಕ್ಯಾರಿ ಮಾಡೋದನ್ನ ಐ ವುಡ್ ಅಡ್ವೈಸ್. ಅದು ಬಿಟ್ಟು ದಿಸ್ ಇಸ್ ಹರ್ ಡೈಪರ್ ರ್ಯಾಶ್ ಪೌಡರ್, ದಟ್ಸ್ ಹರ್ ಡೈಪರ್ ರ್ಯಾಶ್ ಕ್ರೀಮ್. ತುಂಬ ಬಿಸಿಲಿರೋದ್ರಿಂದ ಸನ್ಸ್ಕ್ರೀನ್. ಅವಳು ತುಂಬ ಬೆಳಗ್ತಾ ಇದ್ದಾರೆ. ವಾಟರ್ ವೈಪ್ಸ್ ನಾನು ಆದಷ್ಟು ವೆಟ್ ವೈಪ್ಸ್, ಇನ್ಫ್ಯಾಕ್ಟ್ ನಾನು ಯಾವತ್ತೂ ಇವತ್ತವರೆಗೂ ಒಂದು ಸತಿನೂ ಯೂಸ್ ಮಾಡೇ ಇಲ್ಲ. ಇಟ್ಸ್ ಆಲ್ವೇಸ್ ವಾಟರ್ ವೈಪ್ಸ್ ಫಾರ್ ಹರ್. ಇದು ಫೀಡಿಂಗ್ ಏಪ್ರಿಲ್, ವೆರಿ ಇಂಪಾರ್ಟೆಂಟ್. ಒಂದು ಎಕ್ಸ್ಟ್ರಾ ಬಟ್ಟೆ ಇಟ್ಕೊಂಡಿರ್ತೀನಿ ಯಾವಾಗಲೂ ಡೈಪರ್ ಬ್ಯಾಗಲ್ಲಿ ಎಮರ್ಜೆನ್ಸಿಗೆ ಅಂತ. ರಬ್ಬರ್ ಶೀಟ್ ಡೈಪರ್ ಚೇಂಜ್ ಮಾಡೋದಕ್ಕೆ ಎಲ್ಲದಕ್ಕೂ, ಹಾಗೆ ಮಲಗಿಸ್ಕೊಡೋದಕ್ಕಿಂತ ಇದು ಇಟ್ಕೊಂಡಿದ್ರೆ ವಾಸಿ. ಆಲ್ಸೋ ಐ ಹ್ಯಾವ್ ಅನದರ್ ಪೌಚ್, ಇದರಲ್ಲೂ ಒಂದೆರಡು ಡೈಪರ್ ಇರುತ್ತೆ. ನಾನು ಡೈಪರ್ ಬ್ಯಾಗಲ್ಲೇ ಇದು ಇಟ್ಟಿರ್ತೀನಿ. ಒಂದು 3 ಡೈಪರ್ ಇದೆ. ಇದು ಒಂದು ವಾಶ್ ಕ್ಲಾತ್ ಅಂತ ಕರಿಬೋದು, ಯಾವುದಕ್ಕೆ ಆದರೂ ಯೂಸ್ ಆಗುತ್ತೆ ಅಂತ. ಸಡನ್ನಾಗಿ ಏನಾದರೂ ವರ್ಕ್ ಮಾಡಿದಾಗ ಹೊರಗೆ ಬಂದರೆ ಯಾವುದಕ್ಕೆ ಆದರೂ ಅದು ಯೂಸ್ ಆಗುತ್ತೆ ಅಂತ ಅದನ್ನು ಇಟ್ಕೊಂಡಿರ್ತೀನಿ. ಐ ಜಸ್ಟ್ ಪುಟ್ ಇಟ್ ಇನ್ ಅ ಬ್ಯಾಗ್ ಸೊ ದಟ್ ಗಲೀಜಾಗಲ್ಲ, ಯಾವುದು ಹೇಳಿಟ್ಟು ಬಿ ರೆಡಿ ಟು ಯೂಸ್. ಆಮೇಲೆ ಇನ್ನೊಂದು ಇದು ಇಟ್ಸ್ ಇಂಪಾರ್ಟೆಂಟ್, ಗಾರ್ಬೇಜ್ ಕವರ್.
ಇದು ಡಿಸ್ಪೋಸಬಲ್ ಗಾರ್ಬೇಜ್ ಕವರ್. ಯೂಶ್ವಲಿ ಎಲ್ಲ ಕಡೆಯೂ ನಾನು ಕ್ಯಾರಿ ಮಾಡ್ತೀನಿ, ನನ್ನ ಡೈಪರ್ ಬ್ಯಾಗಲ್ಲೇ ಇರುತ್ತೆ. ಬಿಕಾಸ್ ಇನ್ ಕೇಸ್ ಅವರು ಏನೋ ದೇ ಬುಕ್ ಮಾಡಿದ್ರೆ ದೇ ಪೂಪ್ ಆ್ಯಂಡ್ ಯು ಹ್ಯಾವ್ ಟು ಚೇಂಜ್ ದರ್ ಪ್ಯಾಂಟಿ ಆರ್ ಸಮಥಿಂಗ್, ಇದೊಂದು ಟೋಪಿ ಇದೆ. ಇವಾಗ ಸದ್ಯಕ್ಕೆ ಬೇಕಾಗಲ್ಲ ಬಿಕಾಸ್ ಇಟ್ ಸಮ್ಮರ್, ಬಟ್ ಜಸ್ಟ್ ಇನ್ ಕೇಸ್ ಅಂತ ಇಟ್ಕೊಂಡಿದ್ದೀನಿ ನಾನು ಅದು. ನಾನು ಹೇಳ್ತೀನಂದರೆ ಇತ್ತೆ ಪೂಪ್ ಆರ್ ಸಮಥಿಂಗ್, ಅಥವಾ ವಾಂತಿ ಆಯಿತು ಅಥವಾ ಏನೋ ಬಟ್ಟೆ ಒದ್ದೆ ಆಯಿತು, ಇಮಿಡಿಯೇಟಾಗಿ ಟ್ರಾವೆಲ್ ಮಾಡುವಾಗ ನಿಮಗೆ ಯಾವುದಾದ್ರೂ ಹಾಕ್ಕೋಬೇಕಾಗ ನೀವು ಕಾನ್ ಡೈರೆಕ್ಟ್ಲಿ ಪುಟ್ಟಿದ್ದು ಬ್ಯಾಗ್ ಅಲ್ಲ, ಆಗ ಆ ಥರ ಕವರ್ಸಲ್ಲಿ ಹಾಕೊಂಡ್ರೆ ಇಟ್ ಇಸ್ ಈಸಿಯರ್ ಆ್ಯಂಡ್ ಕನ್ವೀನಿಯೆಂಟ್. ಡೈಪರ್ ಅಂತೂ ದಿ ಬೆಸ್ಟ್. ಸೊ ಯಾ, ದ್ಯಾಟ್ ಇಸ್ ಇಟ್. ಓ ನೋ, ಒಂದು ನಿಮಿಷ, ಮುಂದ್ಗಡೆ ಏನಿದೆ ತೋರಿಸ್ತೀನಿ. ಇದು ಆಸೆ ಪಟ್ಟು ನಾವು ಗೋವಾಗೆ ಹೋದಾಗ ಹಾಕೋಣ ಬೀಚಲ್ಲಿ ಚೆನ್ನಾಗಿರುತ್ತೆ ಅಂತ ತೊಗೊಂಡಿದ್ದು. ಅವಳಿಗೆ ಸನ್ ಗ್ಲಾಸಸ್ ಅಂತ, ಅವಳು ಹಾಕ್ಕೊಳ್ಳಲ್ಲ, ಒಂದೆರಡು ನಿಮಿಷ ಹಾಕ್ಕೊಂಡು ತೆಗೆದು ಹಾಕ್ತಾಳೆ. ಬಟ್ ನಾನು ಆಸೆ ಪಟ್ಟು ತೊಗೊಂಡಿದ್ದು. ಸೊ ಸುಮ್ಮನೆ ಕ್ಯಾರಿ ಮಾಡಿರ್ತೀನಿ ಇನ್ ಕೇಸ್ ಶೀ ಈಸ್ ಇನ್ ಅ ಗುಡ್ ಮೂಡ್ ಆ್ಯಂಡ್ ಹಾಕ್ಕೊಂಡ್ರೆ ಹಾಕೋಣ ಅಂತ. ಇದೇನು ಬೇಕಾಗಲ್ಲ, ಐ ಕ್ಯಾನ್ ಸ್ಕಿಪ್ ಇಟ್, ಬಟ್ ಸ್ಟಿಲ್ ಅವಳದು ಟಾಯ್ಸ್. ಇದು ಒಂದು ಏನೋ ಬೇಬಿ ರಬ್ ಇದೆ, ವಿಕ್ಸ್ ಅವ್ರದ್ದು. ದಿಸ್ ಇಸ್ ಫಾರ್ ಬೇಬೀಸ್ ಅಂಡರ್ 1 year ಐ ಬಿಲೀವ್, ಬಟ್ ಇದೊಂದು ಜಸ್ಟ್ ಇನ್ ಕೇಸ್ ಅಂತ. ಆಮೇಲೆ ವೆರಿ ಇಂಪಾರ್ಟೆಂಟ್ ಹ್ಯಾಂಡ್ ಸ್ಯಾನಿಟೈಸರ್ ಎರಡೆರಡಿದೆ, ಅದು ಎಷ್ಟಿದ್ರೂ ಸಾಕಾಗಲ್ಲ. ಆಮೇಲೆ ಅವಳು ಬೇರೆ ಯಾವ್ಯಾವನೋ ಹಚ್ಚಬಾರ್ದು ಅನ್ನೋದಕ್ಕೆ ಟೀದರ್. ದಟ್ಸ್ ಇಟ್. ನೋಡೋಣ, ಚೆಕ್ ಮಾಡೋಣ ಏನಾದರೂ ಮರ್ತಿದ್ದೀನ ಅಂತ. ಯೂಶ್ವಲಿ ಹೀಗೆ ನಾನು ಇಟ್ಕೊಂಡು ಆಮೇಲೆ ಒಂದ್ಸತಿ ಚೆಕ್ ಮಾಡ್ತೀನಿ. ಇವಾಗ ಇವಾಗ ನಾನು ಪ್ರೀವಿಯಸ್ ವ್ಲಾಗಲ್ಲಿ ವಿ ಹ್ಯಾಡ್ ಗಾನ್ ಟು ಶಿರ್ಡಿ ಅಲ್ವಾ. ಸೊ ಆಗ ಅದೇ ಮೈ ಟಾಸ್ಕ್, ಅಥವಾ ಅದಕ್ಕೆ ಮುಂಚೆ ನಾವು ತಿರುಪತಿಗೆ ಹೋಗಿದ್ವಿ. ಅದು ನಾನು ವ್ಲಾಗ್ ಮಾಡಿಲ್ಲ ಯಾಕಂದರೆ ನಂದು ಚಾನಲ್ ಇರಲಿಲ್ಲ. ಬಟ್ ತಿರುಪತಿಗೆ ಹೋಗಿದ್ವಿ ಆ್ಯಂಡ್ ಬಿಕಾಸ್ ಶಿ ಈಸ್ ಅಂಡರ್ 1, ಅವಳದು ಬರ್ತ್ ಸರ್ಟಿಫಿಕೇಟ್ ಬೇಕಾಗಿತ್ತು ಆ್ಯಂಡ್ ನಮ್ಮದು ಆಧಾರ್ ಕಾರ್ಡ್ ಬೇಕಾಗಿತ್ತು. ಸೊ ಆ ಥರ ಏನಾದರೂ ಇಂಪಾರ್ಟೆಂಟ್ ಅಲ್ಲಿ ಎಮರ್ಜೆನ್ಸಿಗೆ ಬೇಕಾಗುತ್ತೆ ಅನ್ನೋ ಕಾರಣಕ್ಕೆ ಡಾಕ್ಯುಮೆಂಟ್ಸ್ ಕ್ಯಾರಿ ಮಾಡಿ ಅದನ್ನ ನಾನು ಇವಾಗ ಇಟ್ಕೋತೀನಿ. ಅದೊಂದು ಮರ್ತೋಗಿದ್ದೆ. ಅದು ಬಿಟ್ಟು ನೇಸಲ್ ಡ್ರಾಪ್ಸ್ ಒಂದು ಇದೆ, ಅದನ್ನು ನಾನು ಯೂಶ್ವಲಿ ನಾನು ಹ್ಯಾಂಡ್ ಬ್ಯಾಗಲ್ಲಿ ಇಟ್ಕೊಳ್ತೀನಿ, ನಾಟ್ ಇವನ್ ಇನ್ ದ ಡೈಪರ್ ಬ್ಯಾಗ್. ಬಿಕಾಸ್ ಯಾವಾಗ ಇಮಿಡಿಯೇಟಾಗಿ ನೋಸ್ ಬ್ಲಾಕ್ ಆಗುತ್ತೋ ಆವಾಗ ಐ ಕ್ಯಾನ್ ಜಸ್ಟ್ put it to her, use it ಅಂತ ಹೇಳ್ಬಿಟ್ಟು. I think that's it. Good to go. Simple and easy. So even if you're traveling, ನಮ್ಮ ಓನ್ ಕಾರಲ್ಲಿ ನಾವು ಟ್ರಾವೆಲ್ ಮಾಡಿದ್ರೆ ಪ್ರಾಬ್ಲಮೇ ಇಲ್ಲ. ಬಟ್ ಇವನ್ ಇನ್ ಕೇಸ್ ಯು ಗೈಸ್ ಆರ್ ಟ್ರಾವೆಲಿಂಗ್ ಬೈ ಫ್ಲೈಟ್, I think this should not be a problem to carry because it's a very lightweight diaper bag. And even her suitcase, ಇದು ನಿಮಗೆ ಕ್ಯಾರಿ ಆನ್ ಬ್ಯಾಗೇಜ್ ಎಲ್ಲ ಮಾಡ್ತಾರೆ. This easily comes below 7 kg. So yeah, that is it. Good to go. One more thing ನಾನು ಹೇಳಕ್ಕೆ ಮರ್ತೋಯ್ತು. ಅಲ್ಲಿ ಆ್ಯಕ್ಚುಲಿ ಸ್ಟಾರ್ಟ್ ಮಾಡಿದೆ, ಆದರೆ ಅಲ್ಲಿ ಬೇರೆ ಐಟಮ್ಸ್ ನೋಡಿ ನಾನು ಡಿಸ್ಟ್ರಾಕ್ಟ್ ಆಗ್ಬೋದೆ. ಸೊ ನಾವೆಲ್ಲಾದರೂ ಟ್ರಾವೆಲ್ ಮಾಡಿದಾಗ ಮನೇಲಿದ್ದಾಗ ನಾನು ಅನ್ನ ಕೊಡ್ತೀನಿ, ಸಾರು ಕೊಡ್ತೀನಿ, ಬೇಳೆಗಳು ಕೊಡ್ತೀನಿ, ಫ್ರೂಟ್ಸ್ ಕೊಡ್ತೀನಿ, ವೆಜಿಟೇಬಲ್ಸ್ ಕೊಡ್ತೀನಿ, ಎಲ್ಲ ಕೊಡ್ತೀನಿ. ಬಟ್ ಹೊರಗೆ ಹೋದಾಗ ಇವಾಗ ಇಡ್ಲಿ, ಪೊಂಗಲ್, ಕಿಚಡಿ ಈ ಥರದ್ದೆಲ್ಲ ಕೊಡ್ಬೋದು ಅಂತ ಯೂಶ್ವಲಿ ನಾವು ಅನ್ಕೋತೀವಲ್ಲ. ಲಾಸ್ಟ್ ಟೈಮ್ ನಾನು ತಿರುಪತಿಗೆ ಹೋಗಿದ್ದಾಗ ಇನಾಯಾಗೆ ಮುಡಿ ಕೊಡೋದಕ್ಕೆ ಅಂತ ನನಗೂ ಸಿಕ್ಕಾಪಟ್ಟೆ ಹುಷಾರು ತಪ್ಪಿ ಐ ಫೆಲ್ ಸಿಕ್, ಇನ್ಫೆಕ್ಷನಲ್ಲಾಗಿ, ಥ್ರೋಟ್ ಇನ್ಫೆಕ್ಷನಲ್ಲ ಆಗಿತ್ತು. ಆ್ಯಂಡ್ ಬಿಕಾಸ್ ಶೀ ಈಸ್ ಆನ್ ಬ್ರೆಸ್ಟ್ ಫೀಡ್ ಆಲ್ಸೋ, ಅವಳಿಗೂ ಹುಷಾರು ತಪ್ಪಿಡ್ತು. ಆಗ ವೆನ್ ವಿ ವೆಂಟ್ ಟು ದ ಡಾಕ್ಟರ್, ಅವ್ರೇನು ಹೇಳಿದ್ರು ಅಂದರೆ ಇಟ್ಸ್ ಯೂಶ್ವಲಿ ಬೆಸ್ಟ್ to stick on to Cerelac or some instant food that you carry from your house ಹೊರಗಡೆ ಬಂದಾಗ, rather than giving food that is prepared there, ಅಂದರೆ outside your house ಅಂತ. So I don't know how much of a
ಗುಡ್ ಅಡ್ವೈಸ್ ದಟ್ ಇಸ್. ಬಟ್ ಯಾ, ನಮಗೆ ಯಾವತ್ತೂ ಸೇಫ್ಟಿಗೋಸ್ಕರ ಇದನ್ನು ಕ್ಯಾರಿ ಮಾಡಿ. ಬಟ್ ನೋಡಿ, ನಿಮಗೆ ಗೊತ್ತಾಗುತ್ತೆ, ತಾಯಿಯಾಗಿ ನಿಮಗೆ 100% ಐಡಿಯಾ ಇರುತ್ತೆ. ಆ್ಯಂಡ್ ನಿಮಗಿಂತ ಚೆನ್ನಾಗಿ ನಿಮ್ಮ ಮಗುನ ಕೇರ್ ಮಾಡೋಕ್ಕೆ ಬೇರೆ ಯಾರ ಕೈಲೂ ಸಾಧ್ಯ ಇಲ್ಲ. ಸೊ ನೀವು ನೋಡಿ, ನಿಮ್ಮ ಗಟ್ ಏನು ಹೇಳುತ್ತೆ, ನಿಮ್ಮ ಇನ್ಸ್ಟಿಂಕ್ಟ್ಸ್ ಏನು ಹೇಳುತ್ತೆ, ನಿಮಗೆ ಗಟ್ ಫೀಲಿಂಗ್ ಏನು ಹೇಳುತ್ತೆ, ಆಮೇಲೆ ಅಲ್ಲಿ ಹೆಂಗಿದೆ, ಹೈಜಿನಿಕ್ ಆಗಿದೆಯಾ ಇಲ್ವಾ, ಕೊಡ್ಬೋದಾ, ಅಥವಾ ಇವಾಗ ನೀವು ಹೋಗಿದ ತಕ್ಷಣ ಎಲ್ಲೋ ಒಂದು ಕಡೆ ಚೆಕ್-ಇನ್ ಆಗ್ತೀರಾ, ದ ಫಸ್ಟ್ ಮೀಲ್ ಇಟ್ಸ್ ಡೋಂಟ್ ಗಿವ್ ಇಟ್ ಟು ದ ಬೇಬಿ. ಅಲ್ಲಿಂದ ಆಗ ಫಾರ್ ದ್ಯಾಟ್ ವೆರಿ ಮೀಲ್ ನೀವು ತೊಗೊಂಡು ಹೋಗಿರೋ ಇನ್ಸ್ಟೆಂಟ್ ಫುಡ್ನ ಪ್ರಿಪೇರ್ ಮಾಡಿಕೊಡಿ. ಬಟ್ ನೀವು ಆಫ್ಟರ್ ಯು ಕನ್ಸ್ಯೂಮ್ ವಿಲ್ ಗೆಟ್ ಅ ಬೆಟರ್ ಪಿಕ್ಚರ್ ಅಲ್ವಾ. ಸೊ ಫಾರ್ ದ ನೆಕ್ಸ್ಟ್ ಮೀಲ್, ಇಫ್ ಯು ಥಿಂಕ್ ಇಟ್ಸ್ ನಾಟ್ ಅ ಬ್ಯಾಡ್ ಐಡಿಯಾ ಆ್ಯಂಡ್ ಇಟ್ಸ್ ಸ್ಟಿಲ್ ಹೋಪ್ಫುಲಿ ಗೋಯಿಂಗ್ ಟು ಬಿ ಸೇಫ್ ಅಂತ ಅನಿಸಿದ್ರೆ, ಆಗ ಒಂದು ಸ್ವಲ್ಪ ಕೊಟ್ಟು ಟ್ರೈ ಮಾಡಿ ನೋಡಿ. ಇಫ್ ದ ಬೇಬಿ accepts it, ಇಫ್ ದ ಬಾಡಿ accepts it, ದೆನ್ ಮೇ ಬಿ ನೆಕ್ಸ್ಟ್ ಮೀಲಿಂದ ನೀವು ಕೊಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಅಂದರೆ ಬೇಸಿಕ್ಸ್ ಅಲ್ಲಿದ್ದು ಇಡ್ಲಿ, ಪೊಂಗಲ್, ಫ್ರೂಟ್ಸ್ ಈ ಥರದ್ದು. ಸೊ ಅದು ಒಂದು ಅಡ್ವೈಸ್ ನನಗೆ ಹೇಳಿದ್ದು ಡಾಕ್ಟರ್. ಐ ಥಾಟ್ ಐ ಶೇರ್ ಇಟ್ ವಿತ್ ಯು ಗೈಸ್ ಸೊ ದಟ್ ನಿಮಗೂ ಹೆಲ್ಪ್ ಆಗುತ್ತೆ ಅಂತ ಅಷ್ಟೇ. ಸೇವ್ ದಿಸ್ ವಿಡಿಯೋ ಫಾರ್ ಯುವರ್ ನೆಕ್ಸ್ಟ್ ಟ್ರಿಪ್ ವಿತ್ ಯುವರ್ ಬೇಬಿ, ಆ್ಯಂಡ್ ಯು ಡೋಂಟ್ ಹ್ಯಾವ್ ಟು ಕೀಪ್ ಅ ನೋಟ್ of what you packed and what you missed, because you have this reel to refer to. Bye-bye.